ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ವಿಶೇಷವಾಗಿ ಇವತ್ತು ಬಹಳ ಅನಿವಾರ್ಯದ ಚರ್ಚೆಗಳು ಕೆಲವೊಂದು ಆಗಲೇಬೇಕಾಗಿದೆ. ಯಾಕಂದರೆ BDCC ಬ್ಯಾಂಕಿಂಗ್ ಚುನಾವಣೆ ನೆಲೆಗಟ್ಟಿನಲ್ಲೇ ಒಂದಿಷ್ಟು ಜಾಗೃತಿ ಸಹಿತ ಮೂಡಿಸುವಂಥ ಅನಿವಾರ್ಯತೆಗಳಿದ್ದಾವೆ. ವಿಶೇಷವಾಗಿ ಸಹಕಾರ ಸಂಘಗಳು ಕಬ್ಬಿನ ನೆಲೆಗಟ್ಟಿನಲ್ಲಿ ಕಬ್ಬಿನ ಕಾರ್ಖಾನೆ ತೆಗೆದು ಮಾಡೋದು ನಾವು ನೋಡಿದ್ದೀವಿ. ಆದರೆ ವಿಶೇಷ ಸಹಕಾರ ಸಂಘಗಳ ನೆಲೆಯಲ್ಲಿ ಓಪನ್ ಆದಂಥ ಕಾರ್ಖಾನೆಗಳು ಹೆಚ್ಚಿಗೆ ಲಾಸ್ ಆಗೋದನ್ನು ಸಾಲ ಮಾಡಿಕೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ. ಒಳ್ಳೊಳ್ಳೆ ನಾಯಕರಿದ್ದಾರೆ ಇದರಲ್ಲ. ಜಾರಕಿಹೊಳಿ ಅವರು ಇರಬಹುದು, ನಮ್ಮ ಕತ್ತಿ ಅವರು ಇರ್ಬೋದು, ಪಾಟೀಲ್ ಇರ್ಬೋದು, ಅನೇಕ ಇನ್ನೂ ಸಾಕಷ್ಟು ನಾವು ತೆಗೆದ್ರೆ ಸಿಗ್ತಾರೆ. ಈಗಂತ ಇಲ್ಲಿ ನಮ್ದು ಬೆಳಗಾವಿಗೆ ಸಂಬಂಧಿಸಿದ ನೋಡಿದಾಗ ಕೋವಿಡು ಏನು ಸಕ್ಕರೆ ಫ್ಯಾಕ್ಟ್ರಿದ ಲಾಸ್ನ ತೋರಿಸ್ತಾವ, ಹಾನಿ ತೋರಿಸ್ತಾರ, ಸಾಲ ತೋರಿಸ್ತಾರ. ಯಾಕೆ? ಅದಕ್ಕೆ ಕಾರಣ ಸಿಂಪಲ್ ಅದ. ಅವರು ತಮ್ಮ ರಾಜಕೀಯಕ್ಕೆ ಇದ್ರ ದುಡ್ಡು ಬಳಸ್ತಾರ ಒಂದು ಆರೋಪ, ಗುರುತರವಾದ ಒಂದು ಆರೋಪದ. ಅದು ಭಾಳಷ್ಟು ಸತ್ಯಕ್ಕೆ ಸಮೀಪ ಅದ, ಇಲ್ಲಂತಲ್ಲ. ಯಾಕಂದ್ರೆ ರಾಜಕಾರಣಿಗಳು ತಮ್ಮ ದುಡ್ಡು ಎಲ್ಲಾದ್ರೂ ತೆಗಿಬೇಕು. ಅವರು ಅದಕ್ಕೆ ಇದು ಉಪಯೋಗ ಮಾಡ್ತಾರೆ. ಅವರು ಜನಸಾಮಾನ್ಯರು, ರೈತರು ಮಾತಾಡ್ತಾರೆ ಸಹಕಾರ ಸಂಘ. ಆದರೆ ಆ್ಯಕ್ಚುಲಿ ಸಹಕಾರ ಸಂಘದಲ್ಲಿ ರಾಜಕಾರಣಿಗಳು ಬರಬಾರ್ದು ಅಂತೇಳಿ ಎಲ್ಲರೂ ಮಾತಾಡ್ತಾರೆ. ಆ ದಿಶೆಯಲ್ಲಿ ನಮ್ಮ ಏನಪ್ಪ ಲಕ್ಷ್ಮಣ ಸವದಿ ಅವರು ಹೇಳ್ತಾರೆ, ಇಲ್ಲ ಈ ಸಹಕಾರ ಸಂಘದಲ್ಲಿ ರಾಜಕಾರಣಿಗಳು ಎಂಟ್ರಿ ಆಗಬಾರ್ದು ಅಂತೇಳಿ. ಮತ್ತು ಕಾರ್ಯಗಳು ತೆಗಿಬಾರ್ದು, ಪ್ರೈವೇಟ್ ಆಗಿರ್ಬೋದು, ಸಹಕಾರ ಸಂಘಗಳಾಗಿರ್ಬೋದು. ಯಾಕಪ್ಪ ಅಂತಂದ್ರೆ ಸಹಕಾರ ತತ್ವ ಏನಪ್ಪ ಅಂದ್ರೆ ಒಬ್ಬರು ಬೆಳೆಸೋದು, ರೈತನ ಬೆಳೆಸುವಂಥದ್ದು ಇರ್ತದೆ ಅನ್ನೋದು ಅವರ ಅಭಿಪ್ರಾಯ. ಇನ್ನು ಕೆಲವೊಂದಿಷ್ಟು ಅದು ಈಗ ಹೇಳಿದೆ, ರಾಜಕಾರಣ ಮಾಡೋದು ಬಳಸ್ತಾರೆ, ದುಡ್ಡು ಅನ್ನೋದಾಗಲಿ, ಅಲ್ಲಿ ಶಕ್ತಿಯನ್ನಾಗಲಿ ಏನು ಬಳಸ್ತಾರೆ. ಅದೇ ದಿಶೆಯಲ್ಲೇ ಅದೇ ರಾಜಕಾರಣ ಎನ್ಬೋದು ನಾವು ಪ್ರಭಾಕರ್ ಕೋರೆ ಅವರಿಗೆ. ಅವರೊಂದು ಕಡೆ ಬಿಸ್ನೆಸ್ ಮಾಡ್ತಾರೆ, ಅದ್ರ ಜೊತೆ ಕೀಲಿಯನ್ನು ನಡೆಸ್ತಾ ಇದ್ದಾರೆ, ಮತ್ತು ಬಿಟ್ಟು ಬೇರೆ ಉದ್ಯೋಗ ಮಾಡ್ತಾರೆ, ಮತ್ತು ಬೇರೆ. ಆದರೆ ರಾಜಕಾರಣ ಹೌದು ಅವರು ಹೆಂಗಂದ್ರೆ MLC ಮಾಡ್ಕೊಂಡು ಮತ್ತೆ ಮಾಡ್ಕೊಂಡು ರಾಜ್ಯಸಭಾ ಸದಸ್ಯರು ಓದಂಥವ್ರು ಹಿಂದಿನ ಭಾಗದಲ್ಲಿ ಜನರಿಂದ ಅಲ್ಲ. ಜನ ನೇರಾಲಿರುವ ಜನ ನಡಕ್ಕೆ ನಿಂತ ಗೆದ್ದ ಹೋದವರಲ್ಲ. ಹೀಗಾಗಿ ಅವ್ರಿಗೆ ಹೆಚ್ಚಿನ ಖರ್ಚು ಮಾಡೋ ಪ್ರಸಂಗ ಬರಲಿಕ್ಕೆಲ್ಲ ಬಂದಿಲ್ಲ ಅಂತ ಅನ್ಬೋದು ನಾವು. ಯಾಕಂದ್ರೆ ಸಾಕಷ್ಟು ಕೇಳಿಯಿಂದಾಗಿ ಅವರಲ್ಲಿ ಶ್ರೀಮಂತಿಗೆ ಆಯಿತು, ಒಂದು ಹೆಸರಾಯಿತು ಎಲ್ಲ ನಮ್ಮ ಆ ದಿವಸ ಅಲ್ಲ. ಅವರು ಒಂದಿಷ್ಟು ಕೋಆಪರೇಟಿವ್ ಬ್ಯಾಂಕ್ ಅಲ್ಲ, ಕೋಆಪರೇಟಿವ್ ನಮ್ಮ ಏನಪ್ಪ ಅಂದ್ರೆ ಶುಗರ್ ಫ್ಯಾಕ್ಟ್ರಿ ಅಂತಂದ್ರೆ ಅದ್ರ ಹೆಸರು ನಿಮಗೆ ಗೊತ್ತದ ಈಗಾಗಲೇ. ಏನಪ್ಪ ಅಂತಂದ್ರೆ ಚಿಕ್ಕೋಡಿಯ ಚಿದಾನಂದ ಬಸವಪ್ರಭು ಕೋರೆ ಸಕ್ಕರೆ ಕಾರ್ಖಾನೆ ಇದು ಅಂತ ಹೇಳಿದ್ರೆ ಈ ಕಾರ್ಖಾನೆ ಹೆಸರು ಏನಪ್ಪ ಚಿಕ್ಕೋಡಿಯಾಗಿದ್ದಂಥದ್ದು. ಇದು ಬಸವಪ್ರಭು ಕೋರೆ ಅವ್ರದ್ದು ಅವ್ರ ಹೆಸರು ಮಾಡಿದ್ದು. ಅದು ಈ ಸಲ 5 ಕೋಟಿ ರೂಪಾಯಿ ಲಾಭ ಮಾಡಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಏನು ಅನ್ನೋದಕ್ಕೆ ಅವರ ಮತ್ತೆ ಕ್ರೆಡಿಟ್ ಕೊಡ್ತಾರೆ. ಅದನ್ನು ಏನಪ್ಪ ಅಂತಂದ್ರೆ ಪಾರದರ್ಶಕ ಹಾಗೂ ಪ್ರಾಮಾಣಿಕ ಆಡಳಿತ ಇಲ್ಲದ್ದರಿಂದ ರಾಜ್ಯದಲ್ಲಿ ಸಾಕಷ್ಟು ಸಹಕಾರ ಕಾರ್ಖಾನೆಗಳು ದಿವಾಳಿ ಹಂತಕ್ಕೆ ಬಂದು ತಲುಪಿವೆ. ಭಾಳಷ್ಟು ಬಂದು ಸಿಗ್ತದೆ. ಯಾಕಂದ್ರೆ ಅಲ್ಲೇ ಪಾರದರ್ಶಕವಾದಂಥ ಆಡಳಿತ ಇಲ್ಲ, ಪ್ರಾಮಾಣಿಕತೆಯೂ ಇಲ್ಲ. ಹೀಗಾಗಿ ಹಾಳಾಗ್ತದೆ. ನಮ್ಗೆ ಹಾಗಿಲ್ಲಪ್ಪ, ನಾವು ಎಲ್ಲರೂ ಕುಡ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ವಿ. ಅದಕ್ಕೆ ನಾವು ರೈತರು ಏನು ಕೊಡ್ತಾ ಇದ್ವಿ ಪೇಮೆಂಟು, ಮತ್ತು ಜೊತೆ ನಮ್ಗೆ ಒಳ್ಳೆ ಮತ್ತು 5 ಕೋಟಿ ರೂಪಾಯಿ ಲಾಭನೂ ಮಾಡಿದ್ವಿ. ಪ್ರತಿ ವರ್ಷ ಲಾಭದಲ್ಲಿದೆ ನಮ್ದು ಅಂತ ಹೇಳ್ಕೊಂಡಿದ್ದಾರೆ. ಇದು ನೋಡಿದಾಗ ಹೌದಪ್ಪ ಖುಷಿ ಅನ್ನಿಸ್ತದೆ. ಲಾಭದಲ್ಲಿದೆಲ್ಲ ಆಗಲಿ ಅಂತೇಳಿ. ಆದ್ರೆ ಅವ್ರು ಎಷ್ಟು ಮಟ್ಟಿಗೆ ರೈತರಿಗೆ ಬಿಲ್ಲು ಕುಡಿತಾರ ಏನು ಎಂತ ಅದನ್ನು ನೋಡಿದಾಗ ವಿಶೇಷವಾಗಿ ಅಲ್ಲಿ ಏನು ತಗೊಳ್ಳೋ ಹಾಗಿಲ್ಲ. ಆದರೂ ಅವ್ರು ಏನು ಕೊಟ್ಟು 100,000 ಒಳಗೆ ಹೊರಗೆ ಕೊಡ್ಬೋದು. ಆ ಮಾಧ್ಯಮ ಒಟ್ಟಿನಲ್ಲಿ ಸಮಾಧಾನ ಅದ. ಉಳಿದ ಕೋಆಪರೇಟಿವ್ ಬ್ಯಾಂಕ್ದಾಗ ಸಾಲಿಲ್ಲ, ಲಾಭದಲ್ಲಿರೋದು ಒಂದು ಸಮಾಧಾನ ಇರಲಿ. ಏನೋ ಆದರೂ ಎಷ್ಟು ಕೊಡಲಿ, ಏನೋ ಮಾಡಲಿ, ಅದು ಜೀವನ ಇಟ್ಕೊಂಡಿದ್ರೆ ಸಾಲ ಮಾಡಿಲ್ಲ. ಇದರಿಂದ ಏನು ಅನಿಸ್ತದಪ್ಪ ಅಂದ್ರೆ ಅಲ್ಲೂ ಅದು ಲಾಭ ಇಲ್ಲ ಅಂತಲ್ಲ, ಆದ್ರೆ ಹೆಚ್ಚಿಗೆ ಲಾಭ ಯಾರಿಗೆ ಆಗ್ತದಪ್ಪ ಮತ್ತಿಲ್ಲ ನಾವು ಗಮನಿಸ್ಬೇಕಾಗಿದೆ ಅನ್ಬೋದು. ಆಡಳಿತ ಮಂಡಳಿ ಕೋಆಪರೇಟಿವ್ ಯಾರು ಅವ್ರಿಗೆ ಲಾಭ ಆಗ್ತದೆ, ಉಳಿದು ರೈತರಿಗೆ ಒಂದಿಷ್ಟ ಸಿಗ್ತದೆ. ಕ್ಲಿಯರ್ ಆಗ್ತದೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಶುಗರ್ ಫ್ಯಾಕ್ಟ್ರಿಗಳಲ್ಲೇ ರಾಜಕೀಯ ವ್ಯಕ್ತಿಗಳು ಆ ಹಣವನ್ನು ತೆಗೆದುಕೊಂಡಾಗಿರ್ಬೋದು, ಅಥವಾ ಅಲ್ಲಿ ಎಂಟ್ರಿ ಹಿಡಿದು ಬೇಡ ತಪ್ಪದು. ಅದರಿಂದಾಗಿ ಸಹಕಾರ ತತ್ವ ಪೆಟ್ಟುಬಿಡೋದು ಅಂತ ಒಂದು ಕಡೆ ಲಕ್ಷ್ಮಣ ಸವದಿಯವರು ಅದನ್ನು ಹೇಳ್ತಾ ಇದ್ದಾರೆ, ರಾಜಕಾರಣಿಗಳಿಗೆ ಕೋಆಪರೇಟಿವ್ ಸಂಸ್ಥೆಗಳು ಬರಬಾರ್ದು ಅಂತೇಳಿ. ಯಾಕಂದ್ರೆ ಅದೇ ಮೇನ್ ಕಾರಣ ಇರಲಿಲ್ಲ. ಯಾಕಂದ್ರೆ ರೈತರು ಲಾಸ್ ಮಾಡಿಕೊಂಡು ಕಬ್ಬು ಹಚ್ಚಿ ಅವ್ರಿಗೆ ಲಾಭ ಇಲ್ಲ, ಸರಿಯಾದ ಟೈಮ್ ಪೇಮೆಂಟ್ ಆಗೋದಿಲ್ಲ, ಮತ್ತು ಸಾಲ ಸುಳಿಯಲ್ಲಿ ಫ್ಯಾಕ್ಟ್ರಿಗಳು ಎಲ್ಲಿ ಹೋಗ್ತದಪ್ಪ ದುಡ್ಡು ಬಂದಿದ್ದ. ರೈತರಿಗೆ ಒಂದು ಸಮಾಧಾನ, ಏನೋ ಲಾಸ್ ಆಗಲಿ, ಏನೋ ಭೂಮಿ ಸೌಕರ್ಯ ಹೋಗಲಿ, ಮತ್ತೆ ಹೋಗಲಿ, ಅಟ್ಲೀಸ್ಟ್ ನಾವು ಬದುಕಿದ್ರೆ ನಮ್ಮ ಅನ್ನ ಹಾಕ್ಲಿಕ್ಕೆ ಅಂತಂದ್ರೆ ವರ್ಷ ಅದ್ರದ್ದು ನಾವು ಬಡ್ಡಿ ಇಟ್ಕೊಳ್ತೀವಿ, ಮತ್ತು ಸಾಲ ಹಳೆ ದಿವಸ ಮಾಡ್ತೀವಿ. ಭಾಳ ಜನ ಪೂರ ಸಾಲ ಇರ್ತಾರಂತಲ್ಲ,
ಈ ವರ್ಷ ಬೆಳೆಸಲು ತಗೊಂಡ್ರು 1 ಲಕ್ಷ 2 ಲಕ್ಷ, ಅದು ಬಡ್ಡಿ ಕೊಡ್ತಾರೆ, ಮತ್ತು ಅದು ರಿನ್ಯೂವಲ್ ಮಾಡ್ತಾರೆ. ಅಲ್ಲಿ ಅವಕಾಶಗಳಿದ್ದು ಅವ್ರು ರಿನ್ಯೂವಲ್ ಮಾಡೋದು, ಅದು ದುಡ್ಡು ಅಲ್ಲೇ ಇರ್ತದೆ, ಬಡ್ಡಿ ಇಡ್ತಿದ್ರೆ ಹೊಸ ಆಗಿಬಿಡ್ತದೆ. ಅದು ಒಂದಿನ ಮತ್ತೆ ಕಾನೂನು ತಂದ ನಿಂತಿದ್ದು ಬೆಳೆ ಮಾಡಿ ಮತ್ತೆ ಅನುಕೂಲ, ಆ ಒಂದು ಬ್ಯಾಂಕ್ ಅನುಕೂಲ ಮಾಡಿದ್ರೆ ಮತ್ತೆ ಬೇರೆ. ಅಂದ್ರೆ ನಾ ಹೇಳೋದು ಏನಪ್ಪಾ ಅಂತಂದ್ರೆ, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಷ್ಟಕ್ಕೆ ಮಾತ್ರ ಇವತ್ತು ಈ ಶೋರ್ ಫ್ಯಾಕ್ಟ್ರಿಗಳಿಂದ ಆಗುವಂಥ ಕೆಲಸಗಳಾಗಿದ್ದಾವೆ. ಅದೇ ಇವತ್ತು ನಾವು DCC ಬ್ಯಾಂಕಿಂದ ಅಲ್ಲ, ಇಲ್ಲ ನಾವು ಸಾಲ ತಗೋತಿಲ್ಲ ಪತ್ರಗಳ ಮೂಲಕ ನಮ್ಮ PKPSಗಳಿಂದ ಅದ್ರದ್ದೇನಪ್ಪ ಅಂದ್ರೆ ಬಡ್ಡಿ ಇಲ್ಲ ಅನ್ನೋ ಸಮಾಧಾನ, ಅದ್ರ ಗಂಟು ನಾವು ತುಂಬ್ತಾ ಇರಬೇಕು. ಇನ್ನು ಕೆಲವು ಬಡ್ಡಿಯು ಕಡಿಮೆ ದರದಲ್ಲಿ ತುಂಬುವಂಥ ಪ್ರಸಂಗ ಬರ್ತದೆ. ಅಂದ್ರೆ ನಾವು ಶ್ರೀಮಂತರಾಗುವಾಗಿಲ್ಲ. ಶ್ರೀಮಂತರಂದ್ರೆ ಈಗ ಹೆಂಗೆ ಉಳಿದವ್ರು ಆಗಿದಲ್ಲ, ಈ ಒಂದು ಏನಪ್ಪ ಫಿಡಿಯಾಲಿಸ್ಟ್ ಅನ್ರಿ ಅಥವಾ ಬಂಡವಾಳಶಾಹಿಗಳನ್ರಿ ಯಾವ ರೀತಿ ಗಳಿಸ್ತಾರೆ, 1ಕ್ಕೆ 10 ರಂಗ 1ಕ್ಕೆ 20 ರಂಗ ಅದಿರಲಿಲ್ಲ. ಊಟಕ್ಕೆ ತಮ್ಮ ಮದುವೆ ಮಕ್ಕಳ ಒಂದು ಎಜುಕೇಷನ್ ಅಷ್ಟು ಪ್ರಮಾಣ, ಅದು ಹೈಯರ್ ಎಜುಕೇಷನ್ ಅಲ್ಲ, ದೊಡ್ಡ ಎಜುಕೇಷನ್ ಅಂತಲ್ಲ, ಪ್ರೊಫೆಷನಲ್ ಎಜುಕೇಷನ್ ಅಂತಲ್ಲ. ಯಾಕಂದ್ರೆ ರೈತರು ತಮ್ಮ ಮಕ್ಕಳು MBBS ಮದ್ದನ್ನು ಕಲಿಸ್ಬೇಕಾಗಿತ್ತಪ್ಪ ಅಂತಂದ್ರೆ ಒಂದು ಸೋಲಾರೇ ಮಾಡಬೇಕು, ಮತ್ತೇನರ ಮಾಡಬೇಕು, ಮಾಡಿ ಒಂದು ಕಲಿಸುವಂಥ ಪ್ರಸಂಗ. ಇವತ್ತು ಹಂಗದ, ಹಿಂದೂ ಹಂಗೆ ಇತ್ತು, ಮುಂದೆ ಹಂಗೆ ಆಗ್ತದೇನೋ. ಅಂದ್ರೆ ಇದನ್ನು ವಿಶೇಷ ಚರ್ಚೆಗೆ ತೋರಿದ ಕಾರಣ ಏನಪ್ಪಾ ಅಂತಂದ್ರೆ, ಸಿಂಪಲ್ DCC ಬ್ಯಾಂಕಿನ ಈ ಸಾಲ ಯಾರಿಗೆ ಹೆಲ್ಪ್ ಆಗ್ತದಪ್ಪ ಅಂತಂದ್ರೆ, ಈ ಪಾಪ ರೈತರಿಗೆ ಮತ್ತು ಕಾರ್ಖಾನೆ ಮಂಡಳಿಗೆ, ಕಾರ್ಖಾನೆಗೆ ಸಾಲ ತೋರಿಸೋದಕ್ಕೂ ಅದನ್ನ ತಮ್ಮ ರಾಜಕೀಯಕ್ಕಾಗಿ ಬಳಸೋದಕ್ಕಾಗಿ. ಹೀಗಾಗಿ ಇವತ್ತು ಎಲ್ಲೆಲ್ಲದ ಕಾಂಪಿಟೇಷನ್ ಎಲ್ಲ ಶುಗರ್ ಫ್ಯಾಕ್ಟ್ರಿ ಓನರ್ಗಳು, ಆ ಓನರ್ ಸಹಕಾರ ತತ್ವದಲ್ಲಿ ಇದ್ದಂಥ ಓನರ್ಗಳಿಗೆ ಹೇಗಾದ್ರೂ ಹಿಡಿದ್ರೆ ನಮ್ಗೆ ಲೋನ್ ಸಿಗ್ತದೆ, ಆ ಲೋನ್ ನಾವು ತೋರಿಸ್ಕೊಳ್ತಾ ವರ್ಕ್ ಮಾಡಬಹುದೇನೋ ಅನ್ನುವಂಥ, ಲಾಭ ಮಾಡ್ಕೋಬಹುದು ಅನ್ನುವಂಥ ವಿಚಾರಧಾರೆ ಅವರು. ಅಂದ್ರೆ ಒಟ್ಟಾರೆಯಾಗಿ ನಾವು ಮೇಲೆ ಹೇಳುವಂಥದ್ದು ಏನಪ್ಪ ಅಂದ್ರೆ, DCC ಬ್ಯಾಂಕಿನ ಒಂದು ಏನಪ್ಪ ಬೆನಿಫಿಟ್ ಅಂತಂದ್ರೆ, ಸಾಲ ಕೊಡೋದು ತಗೊಳ್ಳೋದು ಈ ಶುಗರ್ ಫ್ಯಾಕ್ಟ್ರಿಗಳಿಗೆ, ಆ ರೈತರು ಬೆಳೀತ ಕಬ್ಬು ದಾರಿ ಕೊಡೋದು, ಸಾಲ ಯಾವಾಗ ಬಿಗಿ ಹೇಳಿದಪ್ಪ ಅಂದ್ರೆ ಬೆಳೆ ಬಂದು ಹೊಸ್ತಾರಲ್ಲ ಇದಕ್ಕೆ, ಆಗ ಸಾಲ ಹರಿಸಿದ್ರು ಸ್ವಲ್ಪ ದುಡ್ಡು ಉಳಿದ ಕೈಯಲ್ಲಿ ವರ್ಷತನ ದುಳ್ಳೋದು ಅಂತೇಳಿ. ಅಂದ್ರೆ ಹೀಗಾಗಿ ಈ ಶುಗರ್ ಫ್ಯಾಕ್ಟ್ರಿಗಳು ಒಂದಿದ್ದು ಹಲವು ಸಹ ಚರ್ಚೆ ಮಾಡಿದ್ದದ. ಶುಗರ್ ಫ್ಯಾಕ್ಟ್ರಿ ಅಂದ್ರೆ ಶುಗರ್ ಯಾರಿಗಪ್ಪ ಅಂತಂದ್ರೆ ಚಾಕಷ್ಟ ಮತ್ತದಕ್ಕಲ್ಲ, ಇನ್ನು ಮಳ್ಳಿ ತಯಾರಾಗ್ತದೆ ಸಾರಾಯಿಗೆ. ಆ ದುಡ್ಡು ಯಾರಿಗೆ ಹೋಗೋದಪ್ಪ ಅಂತಂದ್ರೆ ಈ ಮಾಲಕರಿಗೆ ಹೋಗೋದು. ಕೋಆಪರೇಟಿವ್ ರಾಜಕಾರಣಿಗೆ ಮಾಡ್ತಿರೋದು, ಅವ್ರು ರಾಜಕಾರಣಿಗೆ ಹೆಲ್ಪ್ ಆಗುವಂಥದ್ದು. ಅಂದ್ರೆ ಜನಸಾಮಾನ್ಯರಿಗೆ ಹೆಲ್ಪ್ ಆಗೋದಿದ್ರು ಇದು ರಾಜಕಾರಣಿಗೆ ಹೆಲ್ಪ್ ಆಗ್ತದೆ. ಬಟ್ ಸಾಲದಾಗ ನಿರಂತರವಾಗಿ ಇರಿಸಿರ್ತದೆ. ಎಲ್ಲೋ ಒಂದು ಎಕ್ಸೆಪ್ಷನ್ ಅಂತೀವಿ ನಾವು, ಅಪವಾದ ಅಂತೀವಿ. ಅಂಥವು ಈ ಒಂದು ನಮ್ಮ ಬಸವಪ್ರಭು ಕೋರೆ, ಚಿದಾನಂದ ಪ್ರಭು ಕೋರೆ ಸಹಕಾರಿ ಆಗಿರ್ಬೋದು, ಮತ್ತು ಅಲ್ಲಿಂದ ಆಗಿರ್ಬೋದು. ಬಟ್ ಇನ್ನೊಂದು ಮಾತು ಭಾಳ ಗಮನದಲ್ಲಿಡಬೇಕು, ಸರ್ಕಾರದ ನೆಲೆಗಟ್ಟಲಾದಂಥ ಕಾರ್ಖಾನೆಗಳು ಸಾಲ ಅಥವಾ ಇನ್ನೊಂದು ನಿಮ್ಗೆ ಹೇಳ್ತೇನೆ ನಿಮಗೆ, ದಿವಾಳಿ ಹಂತಕ್ಕೆ ಬಂದಿದ್ರೆ ಪ್ರೈವೇಟ್ದವ್ರು ಮಾತ್ರ ಲಾಭದಲ್ಲಿ ಇರ್ತಾರೆ. ಪ್ರೈವೇಟ್ ಯಾವುದೋ ಕಂಪ್ನಿ ತೊಗೊಳ್ರಿ, ಸೋಮಯ್ಯ ಶುಗರ್ ಫ್ಯಾಕ್ಟ್ರಿ ತೊಗೊಳ್ರಿ, ಅದೇ ಕಾಲಕ್ಕೆ ನಮ್ಮ ಸತೀಶ್ ಶುಗರ್ಸ್ ತೊಗೊಳ್ರಿ, ಮತ್ತು ಬೇರೆ ಬೇರೆ ತೊಗೊಳ್ರಿ, ಲಾಭದಲ್ಲಿ ಇರ್ತಾರೆ. ಅಂದ್ರೆ ಅಲ್ಲೇ ಖಾಸಗಿ ಎಲ್ಲಿ ಏನಿರ್ತದಪ್ಪ ಅಂದ್ರೆ ದುಡ್ಡು ಹಾಕಿರ್ತಾರೆ, ಪೇಮೆಂಟ್ ಏನು ಕೊಡ್ತಾರ, ಮತ್ತು ಉಳಿದಂತೆ ಆರೋಪಗಳು ಇದ್ದೇ ಇರ್ತಾರೆ, ಅವ್ರ ಮೇಲೆ ಲಾಭದಲ್ಲಿ ಇರ್ತಾರೆ ಖಾಸಗಿ ಅವರು. ಬಟ್ ಸಹಕಾರ ತತ್ವದಲ್ಲಿ ಬಂದದ್ದು ಏನಿರ್ತದಪ್ಪ ಅಂದ್ರೆ ಇಲ್ಲಿ ಹೆಚ್ಚಿಗೆ ರಾಜಕಾರಣಿಗಳು ಇರೋದ್ರಿಂದಾಗಿ ಅವ್ರು ತಮ್ಮ ರಾಜಕೀಯಕ್ಕೆ ದುಡ್ಡು ಬಳಸೋದ್ರಿಂದಾಗಿ ಈ ಫ್ಯಾಕ್ಟ್ರಿ ದಿವಾಳಿ ಇರ್ತಾವೆ. DCC ಬ್ಯಾಂಕ್ ಸಾಲ ತಗೊಂಡು ಮತ್ತು ಕೊಳ್ಳೋದು ಮಾಡ್ತಾ ಹೋಗ್ತಾವೆ. ಹೀಗಾಗಿ ಇದು DCC ಬ್ಯಾಂಕ್ ಕೇವಲ ಸಾಲ ತಗೊಳ್ಳೋದಕ್ಕೆ ಕೊಡೋದಕ್ಕೆ ಮಾತ್ರ ಸೀಮಿತ ಆಗಿದ್ದರಿಂದಾಗಿ ಇದಕ್ಕಿಂತ ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋಂಥ ಒಂದು ಪ್ರಶ್ನೆ ಇದ್ರೆ, ಎರಡನೇದು ಈಗಾಗಲೇ 6,000 ಕೋಟಿ ರೂಪಾಯಿ ಕೂಡಿದಾವೆ, ಇನ್ನೂ ಹೆಚ್ಚಾಗ್ಬೋದೇನೋ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಪ್ರಚಾರ ಆಗ್ಯದ, ಮತ್ತು ಅಲ್ಲಿ ರಾಜಕಾರಣಿಗಳು ಸಹಿತ ಒಂದು ಸ್ವಲ್ಪ ಎಚ್ಚರ ಹೆಜ್ಜೆ ಇಡ್ತಾರೆ ಅನ್ನೋದು ಅಷ್ಟೇ ಸಹಿತದ. ಜಾಗೃತ ಆಗಿದ್ದಾರೆ ಎಲ್ಲ ಕಡೆನೂ. ಆ ನೆಲೆಗಟ್ಟಿನಲ್ಲೇ ಒಂದಿಷ್ಟು ಲಾಭ ದೊಡ್ಡ ಪ್ರಮಾಣದಲ್ಲಿ ಆಗಿರ್ಬೋದು, ಸಹ ಜೀವನ ತಿಳ್ಕೊಂಡು ಹೋಗ್ಬೋದು ಅಂತ ಮಾತು ಕೇಳಿ ಬರ್ತದ್ದು. ಒಟ್ಟಾರೆಯಾಗಿ ಈ ಎಲ್ಲ ರಾಜಕಾರಣಿಗಳ ಸಹಕಾರ ತತ್ವದಲ್ಲಿ ನಡೆಸಿದಂಥ ಕಾರ್ಖಾನೆಗಳ ರಾಜಕಾರಣಿಗಳ ಅವರ ರಾಜಕೀಯಕ್ಕೆ ಈ ದುಡ್ಡು ಬಳಸೋದ್ರಿಂದಾಗಿ ಲಾಸ್ ಆಗಿದ್ದಾವೆ. ಸಾಲದ ಸುಳಿಯಲ್ಲಿ ಮುಳುಗಿದಾವೆ. ಹೀರಾ ಶುಗರ್ ಇರ್ಬೋದು, ಗಂಡಪ್ಪ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಅಂತ ಅನೇಕ ಮತ್ತೊಂದಲ್ಲ ಎರಡಲ್ಲ ಅವೆಲ್ಲ ಈ ನೆಲೆಯಲ್ಲಿ ಬಂದಿದ್ದರಿಂದಾಗಿ ಇವತ್ತು ಒಂದು ಚರ್ಚೆ ಶುರುವಾಗಿದೆ. ಒಂದು ರೀತಿ ಇದೇನಾಗಿದೆಪ್ಪ ಅಂದ್ರೆ, ಈಗೇನಿದು ಚುನಾವಣೆ ಘೋಷಣೆ ಆಗ್ಯದ, ಅಲ್ಲಿ ಏನೊಂದು ಅಧಿಕಾರಕ್ಕೆ ಚಿಕ್ಕಾಲ ಶುರುವಾಗ್ಯದ, ಅದರಿಂದ ಸಾಕಷ್ಟು ತಿಳುವಳಿಕೆಗಳು ಜನಸಾಮಾನ್ಯ ಸಹಿತ ತಿಳಿತಾ ಇದ್ದಾವೆ ಅಷ್ಟೇ ಮುಖ್ಯ. ಇಲ್ಲಾಂದ್ರೆ ಮೊದಲ ಪತ್ರದ ಶ್ರುತಿ ಗೀತಕ್ಕೆಲ್ಲ ಏನೋ ವಿಷಯಗಳು ಅಲ್ಲಿದೆಲ್ಲ ಮುಚ್ಚಿ ಹೋಗ್ತಾ ಇದ್ದು. ಬಟ್ ಇವತ್ತು ಹಿಂಗಂದ್ರೆ ಏನಪ್ಪ, ಇದಂದ್ರೆ ಏನು ಎಂತ, ಇವತ್ತು ಹೋಗಿ ಹೆಂಗೆ ತೊಗೊಳ್ತಾರೆ, ಇದೆಲ್ಲರೂ ಸಹಿತ ಇವತ್ತು ಭಾಳ ಮುನ್ನೆಲೆಗೆ ಬಂದಿದ್ದರಿಂದಾಗಿ ಇದೊಂದು ರೀತಿಯಿಂದ ಏನಪ್ಪ ಅಂದ್ರೆ ಜನರಲ್ಲಿ ಜನಜಾಗೃತಿ ಮಾಡೋ ಜೊತೆಗೆ
ಇನ್ನೂ ಏನಾದರೂ ಹೊಸದು ಮಾಡ್ಲಿಕ್ಕೆ ಸಾಧ್ಯ ಅಲ್ಲಿ ಸಿಜ್ ಸಹ ಚರ್ಚೆ ಬರ್ತಾ ಇದ್ದಾವೆ. ಇಲ್ಲಿ ಅದೇನೋ ಆಗಲಿ, ರಾಜಕಾರಣಿಗಳು ಏನಪ್ಪಾ ಅಂದ್ರೆ ಇದರಲ್ಲಿ ಇದ್ರೆ ಹಾಳಾಗ್ತದೆ ಅನ್ನೋ ಮಾತನ್ನ ಲಕ್ಷ್ಮಣ ಸವದಿ ಅವರು ಹೇಳ್ತಾರ. ಅದು ಬಳಸೋದ್ರಿಂದ ಕೋರಿ ಅವರಂತೂ ಎಕ್ಸಾಂಪಲ್ ಕೊಡ್ತಾ ಇದಾರೆ. ಇದರಲ್ಲೇ ರಾಜಕಾರಣದಿಂದ ನಾವು ಹಾಳಾಗ್ತಿದ್ದಪ್ಪ, ಅದಿಲ್ಲ, ಅದಕ್ಕೆ ಲಾಭದಲ್ಲಿ ಐತೆ ಅಂತ ತೋರಿಸ್ಕೊಳ್ತಾ ಇದಾರೆ. ಇದು ನಿಮ್ಗೆ ಏನು ಅನಿಸ್ತದ? ಇಬ್ಬರು ವಿಚಾರ ನೋಡಿದಾಗ ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅತಿ ಸೀತಾರಾಮನ್ ಸತ್ಯ ಕೈಗೊಂಡು ಬಂದಿರುವ